ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲೀಲಾ ಅಂತ. ನಾವಿಲ್ಲಿರೋದು ಸುಂಕದಕಟ್ಟೆಯಲ್ಲಿ, ಬೆಂಗಳೂರು ಸುಂಕದಕಟ್ಟೆಯಲ್ಲಿ ಇದ್ದೀವಿ. ನಮ್ಮ ವ್ಲಾಗ್ ಹೆಸರು ಲೀಲಾ ಲೋಕ ವ್ಲಾಗ್ಸ್ ಅಂತ. ನನ್ನ ಹೆಸರು ಲೀಲಾ ನಟರಾಜ್. ನಾವು ಕೆಲಸ ಮಾಡ್ತಾ ಇರೋದು ಗಾರ್ಮೆಂಟ್ಸ್ ಪೀಸ್ ವರ್ಕಲ್ಲಿ. ಗಾರ್ಮೆಂಟ್ಸ್ಗೆ ಪೀಸ್ ವರ್ಕರ್ಗೆ ಸಪೋರ್ಟ್ ಮಾಡಿ, ಗಾರ್ಮೆಂಟ್ಸೇ ಕೆಲಸ ಮಾಡೋರಿಗೆ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನಿವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ನಾವಿರೋದು ಬಾಡಿಗೆ ಮನೇಲಿದ್ದೀವಿ. ನೋಡಿ, ಬೇಳೆ ಬೇಯಿಸಿಟ್ಟಿದ್ದೀನಿ, ಅನ್ನ ಮಾಡ್ತಾಯಿದ್ದೀನಿ. ನಾನು ಕುಕ್ಕರಲ್ಲೇ ಮಾಡಲ್ಲ ಅನ್ನನ, ಯಾವತ್ತೂ ಇದೇ ಥರನೇ ಮಾಡೋದು, ಪಾತ್ರೆಯಲ್ಲೇ ಮಾಡೋದು ಅನ್ನನ. ಕುಕ್ಕರ್ ಬೇಳೆ ಬೇಯಿಸ್ತಾ ಇದ್ದೀನಿ. ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಹೆಂಗೆ ಮಾಡೋಣ ನೋಡೋಣ ಬನ್ನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗಾರ್ಮೆಂಟ್ಸಾಗ ಕೆಲಸ ಮಾಡೋರಿಗೆ ಹೆಲ್ಪ್ ಮಾಡಿ, ನಮ್ಮನ್ನು ಬೆಳೆಸಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೋಡಿ, ಖಾರ ರುಬ್ಬಿದ್ದೀನಿ. ಇದಕ್ಕೆ 3-4 ಸ್ಪೂನ್ ಸಾಂಬಾರು ಪುಡಿ, ಹುಳಿ ಸಾಂಬಾರು ಪುಡಿ, ಬೆಳ್ಳುಳ್ಳಿ ಅರ್ಧ ಗೆಡ್ಡೆ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಕಾಯಿ ಒಂದು ಸ್ವಲ್ಪ, ತರಕಾರಿ ಎಲ್ಲ ಹೆಚ್ಕೊಂಡಿದ್ದೀನಿ. ನುಗ್ಗೆಕಾಯಿ, ಆಲೂಗೆಡ್ಡೆ ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ಅಲ್ಲಿ ಅನ್ನ ಆಗಿದೆ, ಬೇಳೆ ಬೇಯಿಸಿದ್ದೀನಿ. ಈಗ ನುಗ್ಗೆಕಾಯಿ ಹಾಕೋಣ ಬನ್ನಿ. ಇದು ನುಗ್ಗೆಕಾಯಿನ ಆ ಬೇಳೆ ಒಳಗೆ ಬೇಯಕ್ಕೆ ಹಾಕ್ಬಿಡೋಣ. ನೋಡಿ, ನಾವು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು ಬಾಡಿಗೆ ಮನೇಲಿ ಎಷ್ಟು ಕಷ್ಟ ಬೀಳ್ತಾಯಿದ್ದೀವಿ. ಚಿಕ್ಕ ಮನೇಲಿ ನಾವು ಬಾಡಿಗೆ ಮನೇಲಿ ಇರೋದು. ಗಾರ್ಮೆಂಟ್ಸಲ್ಲಿ ಹೋಗೋರಿಗೆ ಕೆಲಸ ಗೊತ್ತು ತಾನೇ, ನಾವು ಎಷ್ಟು ಕಷ್ಟ ಬೀಳ್ತೀವಿ ಅಂತ. ನೋಡಿ, ಎಷ್ಟು ಕಷ್ಟ ಇದೆ ಬಾಡಿಗೆ ಮನೇಲಿ, ಬಾಡಿಗೆ ಕಟ್ಕೊಂಡು ಬೆಂಗಳೂರು ಜೀವನ. ನೋಡಿ, ಇಲ್ಲಿ ಬೇಳೆ ಬೇಯಿಸೋಕ್ಕೆ ಆಗಿದೆ. ಬೇಳೆ ಬೇಯಿಸಿದ್ದೀನಲ್ಲ, ಅದರೊಳಗಡೆ ಆಲೂಗೆಡ್ಡೆ, ಟೊಮೊಟೊ, ಈರುಳ್ಳಿ, ನುಗ್ಗೆಕಾಯಿ, ಮೇನ್ ನುಗ್ಗೆಕಾಯಿ ಹಾಕಿ ಬೇಯಿಸ್ಕೊಂಬಿಡೋಣ. ನುಗ್ಗೆಕಾಯಿ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ. ನೋಡಿ, ನುಗ್ಗೆಕಾಯಿ, ಆಲೂಗೆಡ್ಡೆ, ಈರುಳ್ಳಿ, ಬೇಳೆ, ಟೊಮೊಟೊ ಎಲ್ಲ ಹಾಕಿ ಬೇಯಿಸ್ಕೊಂಬಿಡೋಣ ಫಸ್ಟು. ನೋಡಿ, ಕುದೀತೈತೆ, ಬೇಯಬೇಕದು ಚೆನ್ನಾಗಿ. ಆಮೇಲೆ ಈ ಖಾರ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟರೆ ಮುಗ್ದೋಯ್ತು, ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಇದೆ, ಖಾರ ಹಾಕೊಳ್ಳೋಣ, ಖಾರ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ನೀರು ಬೇಕು ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು. ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕ್ಬಿಡೋಣ. ಅದು ಕುದೀತಾ ಇರಲಿ, ಒಗ್ಗರಣೆ ಹಾಕ್ಬಿಡೋಣ. ನೋಡಿ, ಒಗ್ಗರಣೆ ಹಾಕೋಣ. ನೋಡಿ, ಸಾಲ್ಟ್ ಹಾಕಿ ಕುದಿಸ್ಬಿಡೋಣ ಚೆನ್ನಾಗಿ. ಅರ್ಧ ಮುಕ್ಕಾಲು ಭಾಗ ಬೆಂದಾಗ
ಖಾರ ಹಾಕಿ ಮಿಕ್ಸ್ ಮಾಡಿ ಸಾಲ್ಟ್ ಹಾಕಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗುತ್ತೆ. ಅದನ್ನು ಚೆನ್ನಾಗಿ ಕುದಿಸಿದ್ರೆ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗೋಗುತ್ತೆ. ನೋಡಿ ಸಾಂಬಾರು ಕುದೀತೈತೆ, ಕುದಿಬೇಕು ಚೆನ್ನಾಗಿ. ನೋಡಿ ಈ ಥರ ಸಾಂಬಾರು ಕುದಿಬೇಕು. ನುಗ್ಗೆಕಾಯಿ ಸಾಂಬಾರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೋಡಿ ಈಗ ರೆಡಿಯಾಗಿ ಗಾರ್ಮೆಂಟ್ಸ್ಗೆ ಹೋಗ್ಬೇಕು ನಾವು. ನನ್ನ ಮಗಳು ರಜೆ ಇದೆ, ಸ್ಕೂಲ್ ರಜೆ ಅಂತ ರಜೆ ಊರಿಗೆ ಹೋಗಿದ್ದಾಳೆ. ಇಲ್ಲಾಂದರೆ ಅವಳ ಜೊತೆನೇ ವೀಡಿಯೋ ಮಾಡ್ತಾಯಿದ್ದೆ. ಊರಿಗೆ ಹೋಗಿದ್ದಾಳೆ ಅವಳು ಸ್ಕೂಲ್ ರಜೆ ಅಂತ. ಸ್ಕೂಲ್ ರಜೆ ಇದೆ ಅಂತ ಮಕ್ಕಳು ಹುಷಾರ ನೋಡ್ಕೊಳ್ಳಿ. ಜವಾಬ್ದಾರಿಯಿಂದ ಮಕ್ಕಳು ರಜದಲ್ಲಿ ಮಕ್ಕಳನ್ನ ಹುಷಾರ ನೋಡ್ಕೊಳ್ಳಿ.